ನಾನು ನನ್ನ 4 ಮಕ್ಕಳನ್ನು ಕಳೆದುಕೊಂಡೆ. ನಾನು ನನ್ನ ಹೆಂಡತಿಯನ್ನು ಕಳೆದುಕೊಂಡೆ. ನಾನು ನನ್ನ ಸಹೋದರ, ನನ್ನ ಕುಟುಂಬವನ್ನು ಕಳೆದುಕೊಂಡೆ. ನಾನು ನನ್ನ ಮನೆಯನ್ನು ಕಳೆದುಕೊಂಡೆ. ನಾನು ನನ್ನ ಸಂಬಂಧಿಕರು, ಸ್ನೇಹಿತರನ್ನು ಕಳೆದುಕೊಂಡೆ. ನಾನು ನನ್ನ ಹಸಿವು, ಆರೋಗ್ಯವನ್ನು ಸಹ ಕಳೆದುಕೊಂಡೆ. ನಾನು ನನ್ನ ನಿದ್ದೆ, ಐಷಾರಾಮಿ ಜೀವನವನ್ನು ಕಳೆದುಕೊಂಡೆ. ಕೊನೆಗೂ ಕೂಡ ನಾನು ನನ್ನನ್ನು ಕಳೆದುಕೊಂಡು ಈ ಒಂದು ಹೋರಾಟದ ರಥವನ್ನು ಇಲ್ಲಿಯವರೆಗೆ ಮುನ್ನಡೆಸಿಕೊಂಡು ಬಂದಿರುವೆ. ನಾನು ನನ್ನ ಸಮಾಜ, ಓದು ಬರೆದ ಶಿಕ್ಷಿತ ಸಮಾಜದವರಿಗೆ ಕೇವಲ ಈ ಒಂದು 3 ಮಾತುಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ನಾನು ಕಷ್ಟಪಟ್ಟು ತಂದು ಇಲ್ಲಿಯವರೆಗೆ ನಿಲ್ಲಿಸಿದ ಹೋರಾಟದ ರಥವನ್ನು ಸಾಧ್ಯವಾದರೆ ಮುನ್ನಡೆಸಿಕೊಂಡು ಹೋಗಿ, ಇಲ್ಲವಾದಲ್ಲಿ ಯಾವುದೇ ಕಾರಣಕ್ಕೂ ಈ ರಥವನ್ನ ಹಿಂದೆ ಎಳೆಯುವ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ. ಮತ್ತೆ ಎರಡನೇದಾಗಿ, ನಾನು ಕಷ್ಟಪಟ್ಟು ತಂದು ನಿಲ್ಲಿಸಿದ ಹೋರಾಟದ ರಥವನ್ನು ಓದು ಬರೆದು ತಾವು ಸುಶಿಕ್ಷಿತರಾಗಿ ನೌಕರಿ ಪಡೆದು ಅಭಿವೃದ್ಧಿ ಹೊಂದಿ ಹೊರಹೊಮ್ಮಿದರೆ ಸಮಾಜಕ್ಕೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಜ್ಞಾನವನ್ನ ಹಂಚಿ, ಪ್ರತಿಭೆಗಳನ್ನ ಮುಂದೆ ತನ್ನಿ ಮತ್ತು ಅವುಗಳಿಗೆ ಸಮಯವನ್ನ ಕೊಟ್ಟು ಇವುಗಳನ್ನು ನೀಡಲು ಸಮಾಜಕ್ಕೆ ಮರೆಯದಿರಿ. ಮೂರನೇದಾಗಿ, ಸಾವಿರಾರು ವರ್ಷಗಳಿಂದ ನಡೆದು ಬಂದಂತಹ ಜಾತಿ ವ್ಯವಸ್ಥೆ, ಹೀನ ಸಂಸ್ಕೃತಿ, ಹಳೆಯ ಪರಂಪರೆ, ಮೌಢ್ಯತೆ, ಅಂಧವಿಶ್ವಾಸವನ್ನ ತಡೆಯಲು ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ನೀವು ನಿಮ್ಮ ಜಾತಿಯಲ್ಲೇ ಇದ್ದು ನಿಮ್ಮ ಪ್ರತಿಭೆಯಿಂದ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುವಂತೆ ಸಾಧನೆಯನ್ನು ಮಾಡಿ ತೋರಿಸಿ, ನಿಮ್ಮ ಜಾತಿಯ ಹೆಸರನ್ನು ಸಮಾಜದ ಜನರು ಹೆಮ್ಮೆಯಿಂದ ಹೇಳುವಂತೆ ಮಾಡಿ, ಎಲ್ಲ ಶೋಷಿತ ವರ್ಗದ ಜಾತಿ ಜನಾಂಗದವರಿಗೆ ಪ್ರೇರಣೆ ಪಡೆಯುವಂತೆ ಮಾಡುವಲ್ಲಿ, ಮಹಾನ್ ಕಾರ್ಯ ಮಾಡುವಲ್ಲಿ ನೀವು ಕೂಡ ಒಬ್ಬರಾಗಿ ಹೀಗೆ ನೀವು ಮುಂದೆ ಸಾಗುತ್ತೀರಿ. ಇಂತಿ ನಾನು ನಿಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಕಾಶಕ್ಕಾಗಿ